ಏನ್ ಡೀಲು? ನೀನು ಮುಗಿಸ್ಬೇಕಾಗಿರೋದು ನನಗೆ ಅಣ್ಣ ಅನ್ಸ್ಕೊಂಡಿರೋ ಮನುಷ್ಯನ್ನ ಮತ್ತೆ ಅವನ ಹೆಂಡ್ತಿನ. ಇದರಲ್ಲಿ ಕಾಲ್ ರೆಕಾರ್ಡ್ ಫೈಲ್ ಕಾಣಿಸ್ತಿಲ್ಲ. ಇದರಲ್ಲಿದ್ದ ವಾಯ್ಸ್ ರೆಕಾರ್ಡಿಂಗ್ ಹೇಗೆ ಡಿಲೀಟ್ ಆಯ್ತು? ಐಸು ಮೇಡಮ್ ಅವರೇ, ಪಂಚಾಯತಿ ಕಟ್ಟೆನಾಗ ಏನೇನಾಗೋಯ್ತು ಅದು ನನಗೆ ಬೇಕಾಗಿಲ್ಲ. ಅದು ಯಾವುದನ್ನು ನನ್ನ ಮನಸ್ಸಿನಾಗ ಇಟ್ಕೊಂಡಿಲ್ಲ. ಏನೋ ಒಂದು ಕೆಟ್ಟಗಳಿಗೆ ಇಟ್ಟೆಲ್ಲ ಆಗೋಯ್ತು. ನೀವು ಅಷ್ಟೇ, ಅದು ಯಾವುದನ್ನು ಮನಸ್ಸಿನಾಗ ಇಟ್ಕೋಬೇಡಿ, ಬಿಟ್ಬಿಡಿ. ಐಸು ಮೇಡಮ್ ಅವರೇ, ಹಟ್ಟಿಲಿ ನೆಮ್ಮದಿ ಇದ್ರೇ ಹಳ್ಳಿನ ನೆಮ್ಮದಿಯಾಗಿ ಮಡಿಕೊಳಕ್ಕಾಗೋದು. ಹಟ್ಟಿಯವ್ರನ್ನೇ ಸಂತೋಷವಾಗಿ ನೋಡ್ಕೊಳಕ್ಕಾಗದೇ ಇರೋ ನನಗೆ ನ್ಯಾಯ ತೀರ್ಮಾನ ಮಾಡೋ ಗೌಡನ ಪಟ್ಟ ಯಾಕೆ ಬೇಕು ಅನ್ಸ್ಬಿಟ್ಟದೆ. ನನಗೆ ಬುದ್ಧಿ ಬಂದಾಗ್ಲಿಂದಲೂ ನಮ್ಮವ್ವ ಯಾರ ಮುಂದೆನೂ ತಲೆ ತಗ್ಸಿರೋದು ನಾನು ನೋಡೇ ಇರಲಿಲ್ಲ. ಆದರೆ ಪಂಚಾಯತಿ ಕಟ್ಟೆಯಲ್ಲಿ ನನ್ನ ಮುಂದೆನೇ ತಲೆ ತೆಗೆಸ್ಬಿಟ್ರು. ನೀವು ತಮ್ಮಯ್ಯನ ಮ್ಯಾಗ ಅನುಮಾನ ಪಟ್ಟು ಅವನನ್ನ ಪಂಚಾಯತಿ ಕಟ್ಟೆಗೆ ನಿಲ್ಸಿದ್ರಿ. ಆದರೆ ಅಲ್ಲಿ ಅವನು ಏನೂ ತಪ್ಪು ಮಾಡಿಲ್ಲ ಅನ್ನೋದು ಎಲ್ರಿಗೂ ತಿಳಿತು. ಇದರಿಂದ ಸಿಕ್ಕ ಲಾಭನಾದ್ರೂ ಏನು ಹೇಳಿ? ನಿಮ್ಮ ಮಾತಿನ ಮ್ಯಾಗ ನಂಬಿಕೆ ಇಟ್ಟು ಪಂಚಾಯತಿನಾಗೆ ವಿಚಾರಣೆ ಮಾಡೋದಕ್ಕೂ ಒಪ್ಕೊಂಡೆ. ವಿಚಾರಣೆ ಆದ್ಮೇಲೆ ತಮ್ಮಯ್ಯಂದು ಏನೂ ತಪ್ಪಿಲ್ಲ ಅನ್ನೋದು ಗೊತ್ತಾಯ್ತು. ನೋಡಿ, ಈಗ ಅದೆಲ್ಲ ಬಿಟ್ಬಿಡಿ. ನಾನು ನಿಮ್ಮ ಮಾತಿಗೆ ಬೆಲೆ ಕೊಟ್ಟು ಪಂಚಾಯತಿಗೆ ಬಂದೆ. ನೀವಿವಾಗ ನನಗೊಂದು ಮಾತು ನಡೆಸ್ಕೊಟ್ಟಿರಾ? ಏನಿಲ್ಲ, ಒಂದು ಹಟ್ಟಿ ಅನ್ಮ್ಯಾಕೆ ಈ ಥರ ಸಣ್ಣ ಪುಟ್ಟ ತೊಂದರೆ ಆದಾಗ ಒಬ್ರ ಮುಖ ನೋಡಿದ್ರೆ ಒಬ್ರ ಮನ್ಸಿಗೆ ಬೇಸರ ಆಯ್ತದೆ. ಅದಕ್ಕೆ ಹಿಂಗೆ ದಿನ ಬೇಸರ ಮಾಡ್ಕೊಂಡು ಕೂತ್ಕೊಂಡ್ರೆ ಹೆಂಗೆ ಹೇಳಿ? ಅದಕ್ಕೆಯ ಏನಿಲ್ಲ, ಹಟ್ಟಿಯವರೆಲ್ಲರೂ ನಿಮ್ಮ ಮ್ಯಾಗ ಪಾಪ ಮಾಡ್ಕೊಂಡವ್ರೆ. ಅದನ್ನು ನನ್ನಿಂದ ಸಹಿಸ್ಕೊಳಕ್ಕಾಯ್ತಿಲ್ಲ. ನಾನಿದ್ ಕಡೆ ಯಾವಾಗಲೂ ಸಂತೋಷನೇ ತುಂಬಿರಬೇಕು ಅನ್ನೋದು ನನ್ನ ಆಸೆ. ಆದರೆ ಈಗ ಸಂತೋಷಕ್ಕಿನ್ನ ಮುಖ ಮುನ್ಸೆ ತುಂಬಿಕೊಂಡದೆ. ಅದು ಅಲ್ಲದೆ ನಿಮ್ಮಿಂದ ಹಟ್ಟಿ ಮುರಿತು ಅನ್ನೋ ಆರೋಪ ಬರಬಾರ್ದು. ಯಾರಾದರೂ ಗೌಡ್ರೆ ನಿಮ್ಮ ಹೆಂಡ್ರಿಂದ ಹಟ್ಟಿ ಮುರಿತು ಅಂದರೆ ನಾನು ಹೆಂಗಿರ್ಲಿ? ದೇಶ ಏನಾಗಿತ್ತು ಅನ್ನೋದು ನನಗೆ ಗೊತ್ತಿಲ್ಲ. ಆದರೆ ತೆಪ್ಪು ನಿಮ್ಮಿಂದ ಆಗಿರೋದಲ್ವೇ? ಅದಕ್ಕೆ ನೀವು ಕ್ಷಮೆ ಕೇಳೋದ್ರಲ್ಲಿ ತೆಪ್ಪೇನಿಲ್ಲ. ಅದಕ್ಕೆ